ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೂರ್ತಿ ಸರ್. ನಾನು ಈಗ ಕ್ಲಿಕ್ ಪೆನ್ಸಿಲ್ ವಿಷಯ ಹೇಳ್ತಾ ಇರೋದರಿಂದ ಮತ್ತು ನನ್ನ ಮೊಬೈಲ್ನಲ್ಲೇ ಶೂಟ್ ಮಾಡ್ತಾ ಇರೋದರಿಂದ ನನ್ನ ಮುಖ ಕಾಣಿಸ್ತಾ ಇಲ್ಲ. ಆದರೆ ಸ್ಕ್ರೀನ್ ಮೇಲೆ ನಂದೊಂದು ಫೋಟೋ ಅಂತೂ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಪ್ರಾರಂಭ ಮಾಡೋದು, ಪುಟ್ಟ ಮಕ್ಕಳು ಪೆನ್ಸಿಲ್ನಿಂದ ಬರೆಯೋದಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಸಾಮಾನ್ಯವಾಗಿ 5ನೇ ತರಗತಿವರೆಗೂ, ಅಂದರೆ 4ನೇ ತರಗತಿವರೆಗೂ ಪೆನ್ಸಿಲ್ಲೇ ಉಪಯೋಗಿಸ್ಬೇಕು ಅಂಥೇಳಿ ಅನೇಕ ಶಾಲೆಗಳಲ್ಲಿ ಬಯಸ್ತಾರೆ. ಆದರೆ 5ನೇ ತರಗತಿಗೆ ಕಾಲಿಟ್ಟ ತಕ್ಷಣ ಅವರು ಪೆನ್ ಉಪಯೋಗಿಸೋದಕ್ಕೆ ಅಂಥೇಳಿ ಪ್ರಾರಂಭಿಸ್ತಾರೆ. ಆದರೆ 5ನೇ ತರಗತಿ ಆದಮೇಲೂ ಕೂಡ ಪೆನ್ಸಿಲನ್ನು ಅಕ್ಷರಗಳನ್ನು ಬರೆಯೋದಕ್ಕೆ ಉಪಯೋಗಿಸದೇ ಇದ್ರೂ ಕೂಡ ಚಿತ್ರಗಳು ಬರೆಯೋದಕ್ಕೆ, ಜಾಮಿಟ್ರಿ ಕನ್ಸ್ಟ್ರಕ್ಷನ್ ಅಥವಾ ರಚನೆಗಳನ್ನು ಮಾಡಲಿಕ್ಕೆ, ಜಾಮಿಟ್ರಿ ಚಿತ್ರಗಳನ್ನು ಬರೆಯೋದಕ್ಕೆ ಪೆನ್ಸಿಲ್ ಅದು ಉಪಯೋಗ ಆಗುತ್ತೆ. ಈಗ ಒಂದು ಪ್ರಶ್ನೆ, ನಾವು ಮಾರ್ಕೆಟಲ್ಲಿ 2 ಥರ ಪೆನ್ಸಿಲನ್ನು ನೋಡ್ತೀವಿ. ಒಂದು, ಇದು ಅದರ ಮದ್ದಿದೆಯಲ್ಲ, ಅದರ ಸುತ್ತಲೂ ಈ ಕಟ್ಟಿಗೆ ಅಥವಾ ಮರ ಇದೆಯಲ್ಲ, ಅದನ್ನು ಆವರಿಸಿರುವಂಥ ಒಂದು ಪೆನ್ಸಿಲ್ ಇದು. ಇನ್ನೊಂದು ಪೆನ್ಸಿಲ್ ಕೂಡ ಇದೆ, ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇದು ಕ್ಲಿಕ್ ಪೆನ್ಸಿಲ್ ಅಂತ ನಿಮಗೆ ಗೊತ್ತಿರಬೇಕು. ಈಗ ಪ್ರಶ್ನೆ ಏನು ಅಂದರೆ, ಈ ಕಟ್ಟಿಗೆ ಸುತ್ತುವರೆದಿರುವಂಥ ಕಟ್ಟಿಗೆ ಆವರಣ ಹೊಂದಿರುವಂಥ ಪೆನ್ಸಿಲ್ಲೇ ಇದ್ಮೇಲೆ ಆ ಕ್ಲಿಕ್ ಪೆನ್ಸಿಲ್ ಯಾಕೆ ಬೇಕಾಗಿತ್ತು ಅಂತ ಅದನ್ನು ನೀವು ಯೋಚನೆ ಮಾಡಬೇಕಲ್ವಾ. ಸಾಮಾನ್ಯವಾಗಿ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಅವಶ್ಯಕತೆಯೇ ಸಂಶೋಧನೆಯ ತಾಯಿ ಅಂಥೇಳಿ. ಇದರದ್ದು ದೋಷಗಳನ್ನು ಕಂಡುಹಿಡಿದು ಅರಿತುಕೊಂಡು ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ಆ ಕ್ಲಿಕ್ ಪೆನ್ಸಿಲ್ ಬಂದಿರೋದು. ಹಾಗಾದರೆ ಈ ಪೆನ್ಸಿಲ್ ಇದೆಯಲ್ಲ, ಅಂದರೆ ಇದರದ್ದು ದೋಷಗಳು ಏನು, ಇದರಲ್ಲಿರೋ ದೋಷಗಳು ಆ ಕ್ಲಿಕ್ ಪೆನ್ಸಿಲ್ನಲ್ಲಿ ಹೇಗೆ ನಿವಾರಣೆ ಆಗಿದೆ ಅನ್ನೋದನ್ನು ನೀವು ತಿಳ್ಕೋಬೇಕಾದ್ರೆ ಈ ಪೂರ್ತಿ ವಿಡಿಯೋನ ನೀವು ನೋಡಬೇಕು. ಇದರಿಂದ ನಿಮ್ಮ ಮಕ್ಕಳು, ನೀವೇ ಆಗಲಿ ಅಥವಾ ನಿಮ್ಮ ಮಕ್ಕಳೇ ಆಗಲಿ, ಅವರು ಬರೆಯೋ ಅಂಥ ಚಿತ್ರಗಳ ಗುಣಮಟ್ಟ ಚೆನ್ನಾಗಾಗಿ ಅವರ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಹೆಚ್ಚಾಗಿ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಅವರ ಕೌಶಲ್ಯ ಕೂಡ ಹೆಚ್ಚಾಗುತ್ತೆ. ಮಾರ್ಕ್ಸ್ ಹೆಚ್ಚಾಗೋದು ಮುಖ್ಯ ಅಲ್ಲ, ಅವರು ಯಾವುದೇ ಕೆಲಸವನ್ನು ನಾಜೂಕಾಗಿ, ಸೂಕ್ಷ್ಮವಾಗಿ, ಚೆನ್ನಾಗಿ ಮಾಡೋದನ್ನು ಕಲಿತಾರೆ. ಇದು ಒಂದು ಮುಖ್ಯವಾಗಿರೋ ಅಂಥ ಬೆಳವಣಿಗೆ. ಈಗ ಈ ಕಟ್ಟಿಗೆಯ ಆವರಣ ಹೊಂದಿರುವಂಥ ಈ ಪೆನ್ಸಿಲ್ ಇದೆಯಲ್ಲ, ಇದರದ್ದು ದೋಷಗಳೇನು ಅನ್ನೋದನ್ನು ಹೇಳ್ತೀನಿ ನಾನು. ನಿಮಗೆ ಗೊತ್ತಿರ್ಬೋದು, ಈ ಪೆನ್ಸಿಲ್ ಇದನ್ನು ನಾವು ಬರೆಯೋದಕ್ಕೆ ಶುರು ಮಾಡಿದ್ರೆ ಅದರದ್ದು ಮದ್ದು ಮೊಂಡಾಗ್ತಾ ಹೋಗುತ್ತೆ. ಅದನ್ನು ನಾವು ಶಾರ್ಪ್ನರ್ನಿಂದ, ಇಲ್ಲಿ ಶಾರ್ಪ್ನರ್ ನನ್ನ ಕೈಯಲ್ಲಿ, ಅದನ್ನು ನಾವು ಸ್ಕ್ರ್ಯಾಪ್ ಮಾಡ್ತೀವಿ. ಪೆನ್ಸಿಲ್ ಸ್ಕ್ರ್ಯಾಪ್ ಹೊಳೆಯುತ್ತೆ ಅದು. ಈ ಪೆನ್ಸಿಲ್ ಸ್ಕ್ರ್ಯಾಪ್ ಇದೆಯಲ್ಲ, ಸಾಮಾನ್ಯವಾಗಿ ಎಲ್ಲ ಮಕ್ಕಳು, ಹೆಚ್ಚಿನ ಮಕ್ಕಳು, ಕೆಲವು ಮಕ್ಕಳು ಮಾತ್ರ ತುಂಬ ಅಚ್ಚುಕಟ್ಟಾಗಿರ್ತಾರೆ. ಈ ಪೆನ್ಸಿಲ್ ಸ್ಕ್ರ್ಯಾಪನ್ನು ಅವರು ಎಲ್ಲಿ ಕೂತ್ಕೊಂಡಿರ್ತಾರೋ ಅಲ್ಲೇ ಬಿಸಾಕ್ತಾರೆ. ಇದು ತುಂಬ ಅಶಿಸ್ತಿಗೆ, ಅಸ್ವಚ್ಛತೆಗೆ ಕಾರಣ ಆಗುತ್ತೆ. ಅದು ಅವರ ಮನೆಯಲ್ಲಿ ಏನಾದರೂ ಬರೀತಾ ಕೂತ್ಕೊಂಡಿದ್ರೆ ಅದನ್ನು ಶಾರ್ಪ್ ಮಾಡ್ತಾರೆ, ಅಲ್ಲೇ ಸುತ್ತಮುತ್ತಲೂ ಹಾಕ್ತಾರೆ. ಎಷ್ಟೋ ಜನ ಪಾಲಕರು ತಮ್ಮ ಮಕ್ಕಳನ್ನು ಬೈದಿರ್ತಾರೆ, ಏನಿದು ಗಲೀಜು, ಇಲ್ಲೇ ಎಲ್ಲ ಹಾಕಿದೆಯಾ ಪೆನ್ಸಿಲ್ದು ಚೂರೆಲ್ಲ, ಪೆನ್ಸಿಲ್ ಸ್ಕ್ರ್ಯಾಪ್ ಅಂಥೇಳಿ. ಇದು ಮನೇಲಿ ಹೀಗಾದರೆ ಸ್ಕೂಲ್ನಲ್ಲೂ ಹಾಗೆ ನಡೆಯುತ್ತೆ. ಸ್ಕೂಲ್ನಲ್ಲಿ ಅವರು ಶಾರ್ಪ್ ಮಾಡ್ತಾರೆ, ಅದರಲ್ಲಿ ಪೆನ್ಸಿಲ್ ಸ್ಕ್ರ್ಯಾಪು. ನೀವು ಯಾವುದಾದ್ರೂ ಒಂದು ಕ್ಲಾಸ್ ರೂಮ್ಗೆ ಹೋಗಿ ನೋಡಿದ್ರೆ, ಕ್ಲಾಸ್ ಆದಮೇಲೆ ಅಲ್ಲಿ ಬೇಕಾದಷ್ಟು ಕಸ ಗುಡಿಸುವಾಗ ಪೆನ್ಸಿಲ್ ಸ್ಕ್ರ್ಯಾಪ್ಸ್ ಬಿದ್ದಿರುತ್ತೆ. ಇದು ಮಕ್ಕಳ ಅಸ್ವಚ್ಛತೆಯ ನಡವಳಿಕೆಗೆ ಕಾರಣ ಆಗುತ್ತೆ.
ಕೆಲವು ಸರಿ ಅಂತೂ ಕೆಲವ್ರ ಮಕ್ಕಳು ಡೆಸ್ಕ್ ಕೆಳಗಡೆ ಬುಕ್ಸ್ ಇಟ್ಕೊಳ್ಳಿಕ್ಕೆ ಇರೋ ಅಂಥ ಶೆಲ್ಫ್ ಇದೆಯಲ್ಲ, ಅದರಲ್ಲಿ ತಳ್ಳಿಬಿಟ್ಟಿರ್ತಾರೆ. ಅದು ನ್ಯಾಯವಾಗಿ ನೋಡಿದ್ರೆ ಈ ಪೆನ್ಸಿಲ್ ಸ್ಕ್ರ್ಯಾಪನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಪೌಚಲ್ಲಿ ಹಾಕ್ಕೊಂಡು ಮನೆಯಲ್ಲಿ ಡಸ್ಟ್ಬಿನ್ ಇರುತ್ತಲ್ಲ, ಅಥವಾ ಸ್ಕೂಲ್ನಲ್ಲಿ ಡಸ್ಟ್ಬಿನ್ ಇದ್ದರೆ ಆ ಡಸ್ಟ್ಬಿನ್ನಲ್ಲಿ ಹಾಕಬೇಕು. ಇದು ಸರಿಯಾದ ಕ್ರಮ. ಆದರೆ ಎಷ್ಟೋ ಸಂದರ್ಭದಲ್ಲಿ ಇದು ಮಾಡೋದೇ ಇಲ್ಲ. ಒಂದನೇದು, ನಾವು ಸ್ವಚ್ಛ ಭಾರತ ಮಹಾನ್ ಅದನ್ನು ಸ್ಥಾಪಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪೆನ್ಸಿಲ್ ಇದೆಯಲ್ಲ, ಆ ರೀತಿ ಸ್ಥಾಪನೆ ಮಾಡಲಿಕ್ಕೆ ಇದು ಒಂದು ದೊಡ್ಡ ಅಡಚಣೆ ಆಗುತ್ತೆ. ಮೊದಲನೇ ವಿಷಯ ಅದು. ಇನ್ನು ಈ ಪೆನ್ಸಿಲ್ ಇದೆಯಲ್ಲ, ಇದಕ್ಕೆ ಒಂದು ನಿರ್ದಿಷ್ಟವಾದ ಹಿಡ್ಕೊಳ್ಳೋ ಅಂಥ ಸ್ಥಾನ ಇರಲ್ಲ. ಎಲ್ಲಿ ನಾವು ಬರೆಯುವಾಗ ಪೆನ್ಸಿಲನ್ನು ಹಿಡ್ಕೊಳ್ತೀವೋ ಅದನ್ನು ಅದರದ್ದು ನೆಕ್ ಅಂತ ನಾವು ಕರಿತೀವಿ. ನೋಡಿ, ಇಲ್ಲಿ ಹಿಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಇದು ಪೆನ್ಸಿಲ್ದು ನೆಕ್. ಇದು ಪೆನ್ಸಿಲನ್ನು ನಾವು ಶಾರ್ಪ್ ಮಾಡ್ತಾ 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 ಈ ನೆಕ್ ಇದೆಯಲ್ಲ, ಅದು ಇನ್ನೂ ಹಿಂದಕ್ಕೆ ಬರ್ತಾ ಇರುತ್ತೆ. ಪೆನ್ಸಿಲ್ ಚಿಕ್ಕದಾಗಿ ಹೋಗ್ಬಿಡುತ್ತೆ ಅದು. ಅಂದರೆ ನಾವು ಹಿಡ್ಕೊಳ್ಳೋ ಅಂಥ ಸ್ಥಾನ, ಪೆನ್ಸಿಲ್ ಹಿಡ್ಕೊಳ್ಳೋ ಅಂಥ ಸ್ಥಾನ ಬದಲಾಗ್ತಾ ಇರುತ್ತೆ ಅದು. ಆದರೆ ಈ ಕ್ಲಿಕ್ ಪೆನ್ಸಿಲ್ ಇದೆಯಲ್ಲ, ಅದರದ್ದು ಹಿಡ್ಕೊಳ್ಳೋ ಅಂಥ ಸ್ಥಾನ ಇದೆಯಲ್ಲ, ಅದು ಬದಲಾಗಲ್ಲ. ಸೊ ಈ ಪೆನ್ಸಿಲ್ದು ಎರಡನೇ ದೋಷ ನಾನು ಹೇಳಿದೆ, ಈ ಥರ ಪೆನ್ಸಿಲ್ದು ಅಲ್ವಾ. ಇನ್ನೊಂದು ದೋಷ ಹೇಳ್ತೀನಿ ನಾನು. ಇದು ಪೆನ್ಸಿಲ್ ಇಲ್ಲಿ ಹಿಡ್ಕೊಳ್ಳೋ ಕಡೆ ನಾವು ಎಲ್ಲಿ ಅದರದ್ದು ನೆಕ್ ಅಂತ ಕರಿತೀವಲ್ಲ, ಅಲ್ಲಿ ನೈಸಾಗಿರುತ್ತೆ ಅದು. ಆದ್ದರಿಂದ ಜಾರ್ ಹೋಗುತ್ತೇನೋ ಅಂಥೇಳಿ ಮಕ್ಕಳು ಒತ್ತಿ ಹಿಡಿತಾರೆ. ಅದು ಅವ್ರಿಗೆ ಹೆಚ್ಚು ಶ್ರಮ ಆಗುತ್ತೆ ಅದು. ಆದರೆ ಇಲ್ಲಿ ನೀವು ಗಮನಿಸ್ಬೋದು, ಈ ಪೆನ್ಸಿಲ್ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಈ ಭಾಗದಲ್ಲಿ ಇಲ್ಲಿ ನೆಕ್ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೆಕ್ ಇದು. ಈ ನೆಕ್ನಲ್ಲಿ ಒರಟಾಗಿದೆ ಅದು. ಅಂದರೆ ಒಂದು ಗ್ರಿಪ್ಪರ್ ಇದೆ. ಆದ್ದರಿಂದ ಇದನ್ನು ಸುಲಭವಾಗಿ ಹಿಡ್ಕೊಂಡು ನಾವು ಬರೀಬೋದು, ಅವ್ರಿಗೇನು ಶ್ರಮ ಇಲ್ಲದೆ ಇರೋ ಹಾಗೆ. ಸೊ ಇದಕ್ಕೆ ಗ್ರಿಪ್ಪರ್ ಇರಲ್ಲ, ಇದಕ್ಕೆ ಗ್ರಿಪ್ಪರ್ ಇರುತ್ತೆ. ಇದು ಹೊರಟು. ಇನ್ನು ನಾಲ್ಕನೇದಿದು ದೋಷ ಹೇಳ್ತಾ ಇದ್ದೀನಿ. ಈ ಪೆನ್ಸಿಲ್ ಇದೆಯಲ್ಲ, ಇದರದ್ದು ಮದ್ದು ಕೂಡ ಬರೀ ಇದು ಪೆನ್ಸಿಲ್ ಅಷ್ಟೇ ಅಲ್ಲ, ಈ ಮದ್ದು ಕೂಡ ನಾವು ಶಾರ್ಪ್ ಮಾಡಿದರೆ ತುದಿನಲ್ಲಿ ಅದು ನಾವು ಗೆರೆ ಎಳೆದಾಗ ಆಗ ತೆಳ್ಳಗಿರೋ ಅಂಥ ಗೆರೆಗಳು ಬರುತ್ತೆ. ಅದು ಆದರೆ ಒಂದು 4 ಗೆರೆಗಳನ್ನು ಎಳೆದ ಮೇಲೆ ನೀವು ಆ ಗೆರೆಗಳಿದೆಯಲ್ಲ, ಅದು ಈ ಮದ್ದು ಇದೆಯಲ್ಲ, ಲೆಡ್ ಅಂತ ಕರೀತಾರೆ ಇದನ್ನು, ಇದು ಮೊಂಡಾಗಿ ಹೋಗ್ಬಿಡುತ್ತೆ ಇದು. ಹಾಗಾಗಿ ಆಮೇಲೆ ಬೆರೆಯುವಂಥ ಗೆರೆಗಳೆಲ್ಲ ಇದೆಯಲ್ಲ, ಅದು ದಪ್ಪ ಆಗಿರುತ್ತೆ. ಒಬ್ಬ ವಿದ್ಯಾರ್ಥಿ ಜಾಮಿಟ್ರಿ ರಚನೆಯನ್ನು ಏನಾದರೂ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಹೀಗೆ ಗೆರೆಗಳ ದಪ್ಪ ವ್ಯತ್ಯಾಸ ಆದರೆ ಕ್ವಾಲಿಟಿ ಆಫ್ ಲೈನ್ಸ್ ಅದು ಕೆಟ್ಟೋಗ್ಬಿಡುತ್ತೆ. ಅದು ಒಂದೊಂದು ಸರಿ ಒಂದೊಂದು ದಪ್ಪದ ಗೆರೆಗಳನ್ನು ಎಳಿತಾ ಇದ್ದರೆ ಆ ಚಿತ್ರದ ಗುಣಮಟ್ಟ ಚೆನ್ನಾಗಿರುತ್ತಾ, ನೀವೇ ಯೋಚನೆ ಮಾಡಿ. ಸೊ ಈ ಎಲ್ಲ ದೋಷಗಳು ಕೂಡ ಇದರಲ್ಲಿ ಇದೆ. ಅದು ಇದನ್ನು ಮನಗಂಡೇನೆ ಯೋಚನೆ ಮಾಡಿ ವೈಜ್ಞಾನಿಕವಾಗಿ ಈ ಕ್ಲಿಕ್ ಪೆನ್ಸಿಲ್ ಅದನ್ನು ತಯಾರಿಸಿದ್ದಾರೆ. ಅದು ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಥರ ಕ್ಲಿಕ್ ಪೆನ್ಸಿಲನ್ನೇ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ. ಅಂದರೆ 5ನೇ ತರಗತಿ ದಾಟದವ್ರಿಗೆ, ಪ್ರೈಮರಿ ಸ್ಕೂಲ್ನಲ್ಲಿ ಬೇಕಾದರೆ ಇದನ್ನು ಉಪಯೋಗಿಸ್ತಾ ಇರಲಿ. ಆದರೆ 5ನೇ ತರಗತಿ ದಾಟಿದ ಮೇಲೆ ಈ ಪೆನ್ಸಿಲ್ನಿಂದ ಅಕ್ಷರಗಳನ್ನೇನು ಬರೆಯೋದಕ್ಕೆ ಉಪಯೋಗ ಆಗಲ್ಲ ಅದು. ಆದರೆ ಜಾಮಿಟ್ರಿ ಚಿತ್ರಗಳನ್ನು ಅಥವಾ ಬೇರೆ ಚಿತ್ರಗಳನ್ನು ಬರೆಯೋದಕ್ಕೆ ಅಂತ ಆಗುತ್ತೆ ಅದು. ಈಗ ಕ್ಲಿಕ್ ಪೆನ್ಸಿಲ್ ಅದರದ್ದು ವಿಷಯ ಹೇಳ್ತೀನಿ ನಾನು. ಈ ಕ್ಲಿಕ್ ಪೆನ್ಸಿಲ್ ಇದೆಯಲ್ಲ, ಇದ್ರದ್ದು ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೀಗೆ ಇದನ್ನು ಒತ್ತಿದ್ರೆ ಇಲ್ಲಿರೋ ಅಂಥ ಮದ್ದು ಹೊರಗೆ ಬರುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ, ಮದ್ದು ಹೊರಗಡೆ ಬರುತ್ತೆ ನೋಡಿ, ಒತ್ತದಷ್ಟು ಹೊರಗಡೆ ಬರುತ್ತೆ ಅದು ಅಲ್ವಾ. ಸೊ ಈ ಮದ್ದು ಇದೆಯಲ್ಲ, ಲೆಡ್ ಇದೆಯಲ್ಲ, ಅದು ಸಪರೇಟಾಗಿ ಒಂದು ಬಾಕ್ಸಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಈ ಥರ ಬಾಕ್ಸಲ್ಲಿ ಸಿಗುತ್ತೆ. ಇದು 2 ರೀತಿಯ ಮದ್ದುಗಳು ಸಿಗುತ್ತೆ. ಈಗ ನನ್ನಿಲ್ಲಿ ಕೈನಲ್ಲಿ ಇಟ್ಕೊಂಡಿರೋ ಅಂಥ ಲೆಡ್ ಇದೆಯಲ್ಲ, ಇದು 0.5 mm ಅಂತ ಹೇಳಿ.
ಅಂದರೆ ಇದರಿಂದ ನಾವು ಎಳೆಯುವಂಥ ಗೆರೆ ಇದೆಯಲ್ಲ, ಅದು ಬರೀ 0.5 ಮಿಲಿಮೀಟರ್ಸ್ ದಪ್ಪ ಇರುತ್ತೆ ಅಷ್ಟು. ನೀವು ಎಷ್ಟು ಗೆರೆಯನ್ನು ಬೇಕಾದರೂ ಎಳೀರಿ, ಸೇಮ್ ಯೂನಿಫಾರ್ಮ್ ಥಿಕ್ನೆಸ್ ಇರುತ್ತೆ ಇದರಲ್ಲಿ. ಇನ್ನೊಂದು ರೀತಿ ಇರುತ್ತೆ, ಈ ಥರ ಬಾಕ್ಸಲ್ಲೇ ಬರುತ್ತೆ, ಅದು 0.7 ಅಂತ ಒಂದು ಸ್ವಲ್ಪ ದಪ್ಪದ ಗೆರೆಗಳನ್ನು ಎಳೆಯುತ್ತೆ. ನೀವು ಯಾವ ಲೆಡ್ಡನ್ನು ಬೇಕಾದರೂ, ಈ ಲೆಡ್ ಕ್ಲಿಕ್ ಪೆನ್ಸಿಲ್ ಅಥವಾ ಪೆನ್ಸಿಲ್ ಅಂತಲೂ ಇದನ್ನು ಕರೀತಾರೆ, ಅದಕ್ಕೆ ಸೇರಿಸ್ಬೋದು. ಅದು ಇದರಲ್ಲಿ ರೇಖಾಗಣಿತ ಅಂದರೆ ಜಾಮಿಟ್ರಿ, ಅದರದ್ದು ಚಿತ್ರಗಳನ್ನು ಬರೆಯೋದು, ರಚನೆ ಮಾಡೋದನ್ನು ಕಲ್ತ್ಕೊಂಡ್ರೆ ಅದು ತುಂಬ ಅನುಕೂಲ ಆಗುತ್ತೆ. ಚಿತ್ರಗಳ ಗುಣಮಟ್ಟ ಇದೆಯಲ್ಲ, ಅದು ಚೆನ್ನಾಗಿರುತ್ತೆ. ಮಕ್ಕಳ ಕೌಶಲ್ಯ ಕೂಡ ಚೆನ್ನಾಗಾಗತ್ತೆ. ಅನೇಕರು ಈ ಕ್ಲಿಕ್ ಪೆನ್ಸಿಲ್ ಅಥವಾ ಪೆನ್ಸಿಲ್ ಅದರದ್ದು ಒಂದು ದೋಷ ಅಂತ ಹೇಳ್ತಾರೆ. ಇದನ್ನು ಬರೆಯುವಾಗ ಸ್ವಲ್ಪ ಒತ್ತಿ ಬರೆದ್ರೆ ಅದು ಮುರಿದೋಗ್ಬಿಡುತ್ತೆ ಈ ಮದ್ದು ಅಂಥೇಳಿ. ಹಾಗೆ ನೋಡಿದ್ರೆ ಈ ಪೆನ್ಸಿಲ್ನಲ್ಲೂ ಕೂಡ ಇದ್ರದ್ದು ಮದ್ದು ತುಂಬ ಶಾರ್ಪ್ ಮಾಡಿದ್ದಾಗ ಮಕ್ಕಳು ಒತ್ತಿ ಬರೆದ್ರೆ ಇದ್ರದ್ದು ಮದ್ದು ಮುರಿದೋಗಲ್ವಾ? ಆ ವಾದ ಇದೆಯಲ್ಲ, ಅದು ಸರಿಯಲ್ಲ ಅಂತ ಅನಿಸುತ್ತೆ. ಆದರೆ ಒಂದು ವಿಷಯ ನಾನು ಹೇಳೋದೇನು ಅಂದರೆ, ಇದನ್ನು ಒತ್ತು ಬರೀತಾರೆ, ಇದು ಮದ್ದು ಅಥವಾ ಲೆಡ್ ಮುರಿದೋಗುತ್ತೆ ಅಂತ ಇಟ್ಕೊಳ್ಳಿ, ಮುರಿದೋಗ್ಲಿ. 1-2 ಸರಿ 4 ಸರಿ ಮುರಿಯತ್ತೆ. ಆಮೇಲೆ ಮಕ್ಕಳಿಗೆ ಎಷ್ಟು ಒತ್ತಡ ಹಾಕಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗತ್ತೆ. ಅನವಶ್ಯಕವಾಗಿ ಅವರ ಶ್ರಮ ಕೂಡ ಉಪಯೋಗ ಆಗಲ್ಲ. ಅದಕ್ಕೋಸ್ಕರನೇ ಇದು ಅತ್ಯಂತ ಸೂಕ್ತ ಅಂತ ನನ್ನ ಅಭಿಪ್ರಾಯ. ನೀವು ಯೋಚನೆ ಮಾಡಿ. ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಸೂಚಿಸಿ ಅವರನ್ನು ಇದು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಖಂಡಿತವಾಗಿ ಅವರ ಜಾಮಿಟ್ರಿ ರಚನೆ ಮಾಡೋ ಅಂಥ ಚಿತ್ರಗಳು ಅಥವಾ ಜಾಮಿಟ್ರಿಯಲ್ಲಿ ಬರೆಯೋ ಅಂಥ ಚಿತ್ರಗಳ ಗುಣಮಟ್ಟ ತುಂಬ ಜಾಸ್ತಿ ಆಗಿದೆ. ಅವರು ಹೆಚ್ಚು ಮಾರ್ಕ್ಸ್ ಗಳಿಸ್ಲಿಕ್ಕೂ ಸಾಧ್ಯ ಆಗಿದೆ. ಅವರ ಕೌಶಲ್ಯ ಕೂಡ ಹೆಚ್ಚಾಗಿದೆ. ಇನ್ನು ಈ ಕ್ಲಿಕ್ ಪೆನ್ಸಿಲ್ ವಿಷಯ, ಇನ್ನೊಂದು ವಿಷಯ ನಾನು ಹೇಳ್ತೀನಿ. ಈ ಕ್ಲಿಕ್ ಪೆನ್ಸಿಲ್ನಲ್ಲಿ ಇಲ್ಲಿ ಹಾಫ್ ಕ್ಲಿಕ್ ಪೆನ್ಸಿಲ್ ಕೂಡ ಇರುತ್ತೆ ನೋಡಿ, ಇದು ಅರ್ಧದಷ್ಟಿದು. ಇದನ್ನು ವಿಶೇಷವಾಗಿ ಈ ಜಾಮಿಟ್ರಿ ನಾವು ರಚನೆ ಮಾಡುವಾಗ ಕಾಂಪಾಸ್ಗೆ ಸೇರಿಸ್ಲಿಕ್ಕೆ ಅಂತಲೇ ಇದನ್ನು ತಯಾರು ಮಾಡಿದ್ದಾರೆ. ಕಾಣಿಸುತ್ತಲ್ವ ಅದು? ಇದರಿಂದ ನಾವು ಸರ್ಕಲ್ ಅದನ್ನೆಲ್ಲ ಎಳಿಲಿಕ್ಕೆ ಅಂಥೇಳಿ ಅದು ಅನುಕೂಲ ಆಗುತ್ತೆ. ಹೀಗೆ ಕಾಂಪಾಸ್ಗೆ ಉಪಯೋಗಿಸುವಂಥದ್ದು ಬೇರೆ, ಸ್ಕೇಲ್ ಇಟ್ಕೊಂಡು ಗೆರೆಗಳನ್ನು ಹಾಕೋದಕ್ಕೆ ಈ ಥರ ಪೆನ್ಸಿಲ್ ಇರುತ್ತೆ. ಇದನ್ನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ಚಿತ್ರಗಳ, ಅದರಲ್ಲೂ ವಿಶೇಷವಾಗಿ ಜಾಮಿಟ್ರಿ ಚಿತ್ರಗಳ ಗುಣಮಟ್ಟ ಜಾಸ್ತಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇದು ನನ್ನ ಅಭಿಪ್ರಾಯ. ಈ ವಿಡಿಯೋ ವಿದ್ಯಾರ್ಥಿಗಳಿಗೆ, ಕೋಟಿಗಟ್ಟಲೆ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ರಿಗೂ ಕೂಡ ಈ ಒಂದು ಸೂಚನೆಯಿಂದ ತುಂಬ ಅನುಕೂಲ ಆಗ್ಬೋದು ಅಂತ ನನಗನ್ಸುತ್ತೆ. ನೀವು ಯೋಚನೆ ಮಾಡಿ. ನಿಜವಾಗ್ಲೂ ನಾನು ಒಂದು ಉಪಯುಕ್ತ ಸಲಹೆ ಕೊಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ಸೂಚಿಸ್ಬೋದು. ಅಥವಾ ನೀವೇನಾದರೂ ಕೇಳೋದಿದ್ರೂ ಕೂಡ ಕೇಳ್ಬೋದು. ಇದು ಉಪಯೋಗ ಆಗುತ್ತೆ ಮಕ್ಕಳಿಗೆ ಅಂತ ಅನಿಸಿದ್ರೆ ನೀವು ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡ್ತೀರಾ. ಇದರಿಂದ ಎಷ್ಟೋ ಮಕ್ಕಳ ಕೌಶಲ್ಯ ವೃದ್ಧಿ ಆಗುತ್ತೆ, ಅವರು ಮಾರ್ಕ್ಸ್ ಗಳಿಸೋದು ಕೂಡ ಚೆನ್ನಾಗಾಗತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ.